ಡಿಸಿಎಂ ಕೊಟ್ಟ ಡೆಡ್ಲೈನ್ ಮುಗಿದು 5 ದಿನಗಳಾಯಿತು. ರಸ್ತೆ ಗುಂಡಿ ಮುಚ್ಚಲು ಸಿಎಂ ಕೊಟ್ಟ ಗಡುವು ಇವತ್ತಿಗೆ ಅಂತ್ಯವಾದರೂ ಸಿಟಿಯ ರಸ್ತೆಗಳಲ್ಲಿ ಡೆಡ್ಲಿ ಗುಂಡಿಗಳ ದರ್ಬಾರ್ ಮುಂದುವರೆದಿದೆ. ಈ ನಡುವೆ ಬಿಬಿಎಂಪಿ ಒಣಗಿದ ಮರಗಳ ತೆರವಿಗೆ ಕೈ ಹಾಕಿದೆ. ಡೆಡ್ಲೈನ್ ಮುಗಿದ್ರೂ ತಪ್ಪಿಲ್ಲ ಗುಂಡಿ ಗಂಡಾಂತರ. ವಿಲ್ಸನ್ ಗಾರ್ಡನ್ ಕೆ ಚನ್ನಸಂದ್ರದಲ್ಲಿ ಗುಂಡಿ ದರ್ಶನ. ಟಿವಿ9 ನಿರಂತರ ಅಭಿಯಾನದ ಫಲವಾಗಿ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ರಸ್ತೆ ಗುಂಡಿಗಳಿಂದ ಮುಕ್ತಿ ಸಿಕ್ಕಿದೆ. ಸಿಎಂ ಡಿಸಿಎಂ ಕೊಟ್ಟ ಡೆಡ್ಲೈನ್ನಲ್ಲಿ ಬಿಬಿಎಂಪಿ ಸಾವಿರಾರು ಗುಂಡಿಗಳಿಗೆ ತೇಪೆ ಹಾಕಿದೆ. ಆದ್ರೂ ನಗರದ ಹಲವೆಡೆ ಗುಂಡಿಗಳು ರಾರಾಜಿಸುತ್ತಿವೆ. ಶಾಂತಿನಗರದಿಂದ ವಿಲ್ಸನ್ ಗಾರ್ಡನ್ ಕಡೆ ಸಾಗುವ ಮುಖ್ಯ ರಸ್ತೆಯಲ್ಲೇ ಸಾವಿನ ಗುಂಡಿಗಳು ಬಲಿಗಾಗಿ ಎದುರು ನೋಡ್ತಿವೆ. ಕೆ ಚನ್ನಸಂದ್ರ ಸುತ್ತಮುತ್ತಲಿನ ಏರಿಯಾಗಳಲ್ಲೂ ರಸ್ತೆ ಗುಂಡಿಗಳ ಹಾವಳಿ ತಪ್ಪಿಲ್ಲ. ರಸ್ತೆ ಗುಂಡಿಗೆ ಪಾಲಿಕೆ ಜಲ್ಲಿ ಸ್ಯಾಂಡ್ ಸುರಿದು ಹೋಗಿದೆ. ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ. ಈಗಾಗಲೇ 7,000 ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತಿರೋ ಬಿಬಿಎಂಪಿ ಅಕ್ಟೋಬರ್ ನವೆಂಬರ್ನಲ್ಲಿ 660 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆದು 459 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಮುಂದಾಗಿದ್ಯಂತೆ. ಈಗ 7,000 8,000 ಈಗಾಗಲೇ ಗುಂಡಿಗಳನ್ನು ಮುಚ್ಚಿದ್ದೇವೆ. ಗುಂಡಿ ಮುಚ್ಚುವುದು, ಬ್ಯಾಡ್ ಪ್ಯಾಚಸ್ ಸರಿ ಮಾಡುವುದು ಮತ್ತು ಬ್ಯಾಡ್ ರೀಚಸ್ ಸರಿ ಮಾಡುವುದು, ಹೀಗಾಗಿ ಸುಮಾರು ಕೆಲಸ ಆಗಿದೆ. ಈಗಾಗ ಟೆಂಡರಿಂಗ್ ಮಾಡಿ ನಾವು ಬೈ ಅಕ್ಟೋಬರ್ ಆ್ಯಂಡ್ ನವೆಂಬರ್ ಫಸ್ಟ್ ವೀಕಿಂದ 459 ಕಿಲೋಮೀಟರ್ಗೆ 660 ಕೋಟಿಯಲ್ಲಿ ಕೆಲಸ ಕಾಮಗಾರಿಗಳು ಪ್ರಾರಂಭ ಮಾಡ್ತೀವಿ. ಆಗ ರೋಡ್ಗಳಿಗೆ ಒಂದು ಕಳೆ ಬರುತ್ತದೆ. ರಸ್ತೆ ಗುಂಡಿ ಆಯಿತು, ಈಗ ಒಣಗಿದ ಮರಗಳ ತೆರವು. ನಗರದಲ್ಲಿ ರಸ್ತೆ ಗುಂಡಿಗಳಷ್ಟೇ ಅಲ್ಲ, ಒಣಗಿದ ಮರಗಳು ಸಹ ಜನರ ಜೀವಕ್ಕೆ ಸಂಚಕಾರ ತಂದೊಡ್ಡಿವೆ. ಒಣಮರ ಬಿದ್ದು 10 ಜನ ಗಾಯಗೊಂಡಿದ್ರೆ ಸಾಕಷ್ಟು ವಾಹನಗಳು ಜಖಂಗೊಂಡಿವೆ. ಈ ಬಗ್ಗೆ ಟಿವಿ9 ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಬಿಬಿಎಂಪಿ ಫೀಲ್ಡ್ಗಿಳಿದು ಜಯನಗರದಲ್ಲಿ ಒಣಮರಗಳನ್ನ ತೆರವು ಮಾಡ್ತು. ಟಿವಿ9 ವರದಿ ಬಳಿಕ ಎಚ್ಚೆತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿಗೆ ಮರಗಳನ್ನು ತೆರವುಗೊಳಿಸಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಬಿಎಂಪಿ ಫೀಲ್ಡ್ಗಿಳಿದು ಒಣಗಿರೋ ಮತ್ತು ಡೆಡ್ಲಿ ಮರಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿದೆ. ಸದ್ಯ ಜಯನಗರದ ಸುತ್ತಮುತ್ತ ಇರುವಂಥ ಮರಗಳನ್ನು ತೆರವು ಮಾಡುವ ಕೆಲಸವನ್ನು ಪಾಲಿಕೆಗೆ ಮಾಡ್ತಾ ಇರುವಂಥದ್ದು. ಬಿಬಿಎಂಪಿ ಕಮಿಷನರ್ ಕೂಡ ಫೀಲ್ಡ್ಗಿಳಿದು ಎಲ್ಲೆಲ್ಲಿ ಒಣಗಿದ ಮತ್ತು ಅಪಾಯಕಾರಿ ಮರಗಳಿದೆ ಅದನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜಧಾನಿಯಲ್ಲಿ ಸದ್ಯ 1,377 ಮರಗಳನ್ನ ತೆರವು ಮಾಡಲಾಗಿದೆ. 450ಕ್ಕೂ ಹೆಚ್ಚು ಮರಗಳನ್ನ ಗುರುತಿಸಿದ್ದು 10 ದಿನದಲ್ಲಿ ತೆರವು ಮಾಡುವಂತೆ ಸೂಚಿಸಲಾಗಿದೆ. ಅದೇನೇ ಇರಲಿ, ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ನಿಂದಾಗಿ ಡೆಡ್ಲಿ ರಸ್ತೆ ಗುಂಡಿ, ಒಣಗಿದ ಮರಗಳಿಂದ ಮುಕ್ತಿ ಸಿಕ್ಕಿದೆ. ಸಿಟಿ ಮಂದಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಶಾಂತಮೂರ್ತಿ ಜೊತೆ ವಿನಾಯಕ್ ಗುರವ್, ಟಿವಿ9 ಬೆಂಗಳೂರು.